ಆಕಾಶವಾಣಿ ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆಯ ಪರಿಚಯ. ಇದರಲ್ಲಿ ಭಾಗವಹಿಸುತ್ತಾರೆ ವಿಐಎಸ್ಎಲ್ನ ಜನರಲ್ ಮ್ಯಾನೇಜರ್ ಹಾಗೂ ಮಾನವ ಸಂಪನ್ಮೂಲ ಮತ್ತು ಸಾರ್ವಜನಿಕ ಸಂಪರ್ಕ ಅಧಿಕಾರಿಗಳಾದ ಎಲ್ ಪ್ರವೀಣ್ ಕುಮಾರ್. ಇವರೊಂದಿಗೆ ಭದ್ರಾವತಿ ಆಕಾಶವಾಣಿ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್. ಕೇಳುಗರೆ, ವಿಐಎಸ್ಎಲ್ ಈ ಒಂದು ಹೆಸರನ್ನು ಕೇಳದೇ ಇರೋವಂಥವ್ರು ಯಾರೂ ಇಲ್ಲ ಅಂತಲೇ ಹೇಳಬೇಕು. ಅದರಲ್ಲೂ ಕೂಡ ನಾವು ಭದ್ರಾವತಿಯ ಪ್ರೈಡ್ ಅಂತ ಏನು ಕರಿತೀವೋ ಅದೇ ವಿಐಎಸ್ಎಲ್. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಭದ್ರಾವತಿ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆಗೆ ಸಂಬಂಧಪಟ್ಟಂಥ ವಿಶೇಷ ಮಾಹಿತಿಯನ್ನು ಕೂಡ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಇದನ್ನು ತಿಳಿಸೋದಕ್ಕೋಸ್ಕರವಾಗಿ ಇಂದು ನಮ್ಮೊಂದಿಗಿದ್ದಾರೆ ವಿಐಎಸ್ಎಲ್ನ ಜನರಲ್ ಮ್ಯಾನೇಜರ್ ಮತ್ತು ಮಾನವ ಸಂಪನ್ಮೂಲ ಹಾಗೂ ಸಾರ್ವಜನಿಕ ಸಂಪರ್ಕಾಧಿಕಾರಿಗಳು ಆದಂತಹ ಎಲ್ ಪ್ರವೀಣ್ ಕುಮಾರ್ ಅವರು. ಪ್ರವೀಣ್ ಕುಮಾರ್ ಅವರೇ, ನಮಸ್ಕಾರ. ನಮಸ್ಕಾರ ಸರ್. ನಾವು ಸಾಮಾನ್ಯವಾಗಿ ವಿಐಎಸ್ಎಲ್ ಅಂತಂದ ಕೂಡಲೇ ಇದು ಒಂದು ಕಾರ್ಖಾನೆ, ಅದು ಇತ್ತೀಚಿನ ದಿನದಲ್ಲಿ ಇನ್ನೊಂದು ಮಾತಿದೆ, ಮುಚ್ಚಿ ಹೋಗ್ತಾ ಇರುವಂಥ ಕಾರ್ಖಾನೆ ಅಂತ. ಆದರೆ ಇಂತಹ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿಯೂ ಕೂಡ ವಿಐಎಸ್ಎಲ್ ಇನ್ನೂ ಕಾರ್ಯನಿರ್ವಹಿಸ್ತಾ ಇದೆ. ಅದರೊಟ್ಟಿಗೆ ಹಲವಾರು ಸಾರ್ವಜನಿಕ ಸೇವೆಗಳನ್ನು ಕೂಡ ಮಾಡ್ತಾ ಇದೆ ಅನ್ನೋದನ್ನು ತಿಳಿಸ್ತಾನೆ ವಿಐಎಸ್ಎಲ್ನ ಒಂದು ಸಣ್ಣ ಸಂಕ್ಷಿಪ್ತ ಪರಿಚಯದೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಪ್ರವೀಣ್ ಕುಮಾರ್ ಅವರೇ, ಇವತ್ತು ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ಅಂತ ನಾವು ಏನು ಹೇಳ್ತಾ ಇದ್ದೀವಿ, ಅದು ಸ್ಥಾಪನೆಗೊಂಡಿದ್ದು 1918ರಲ್ಲಿ. ಆಗ ಸರ್ ಎಂ ವಿಶ್ವೇಶ್ವರಯ್ಯನವರು ಕೆಮ್ಮನ್ಗುಂಡಿಗಿಂದ ಅವರು ಜೋಗ್ ಫಾಲ್ಸ್ ಕಡೆ ಹೋಗಬೇಕಾದ್ರೆ ಇಲ್ಲಿ ದಟ್ಟವಾದ ಕಾಡಿತ್ತು. ಅರಣ್ಯವನ್ನು ನೋಡಿಬಿಟ್ಟು ಇಷ್ಟೊಂದು ಅರಣ್ಯ ಸಂಪತ್ತಿದೆ, ಇದನ್ನು ಯಾಕೆ ನಾವು ಚಾರ್ಕೋಲ್ ಮಾಡಬಾರ್ದು ಅಂತ ಹೇಳಿ ಮೊದಲ ಉದ್ದೇಶ ಮೈಸೂರು ವುಡ್ ಡಿಸ್ಟಿಲರೀಸ್ ವರ್ಕ್ ಅಂತ ಆರಂಭವಾಗಿದ್ದು. ಆವಾಗ 1923ರಲ್ಲಿ ಪ್ರೊಡಕ್ಷನ್ ಆರಂಭವಾಯಿತು. ತದನಂತರ 1936ರಲ್ಲಿ ಇದನ್ನು ಮೈಸೂರು ಐರನ್ ಆ್ಯಂಡ್ ಸ್ಟೀಲ್ ವರ್ಕ್ಸ್ ಅಂತ ನಾಮಕರಣಗೊಂಡು 1989ರಲ್ಲಿ ಭಾರತೀಯ ಉಕ್ಕು ಪ್ರಾಧಿಕಾರ ಅಂದರೆ ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್ನ ಒಂದು ಸಬ್ಸಿಡಿಯರಿ ಸಂಸ್ಥೆಯಾಗಿ ಹಾಗೂ 1998ರಲ್ಲಿ ಪೂರ್ಣ ಪ್ರಮಾಣದ ಒಂದು ಅಂಗಸಂಸ್ಥೆಯಾಗಿ ಇದು ಮಾರ್ಪಾಡುಗೊಂಡಿತ್ತು. ವಿಐಎಸ್ಎಲ್ ಈಗಲೂ ಸಹ ಕಾರ್ಯವನ್ನು ನಿರ್ವಹಿಸ್ತಾ ಇದೆ, ಪ್ರೊಡಕ್ಷನ್ ಇದೆ. ಜನ ಹೊರಗಡೆ ಏನೇ ಮಾತಾಡಿದರೂ ಸಹ ಒಳಗಿನ ಆ್ಯಕ್ಟಿವಿಟೀಸು ಸತತವಾಗಿ ನಡೀತಿದೆ. ಬರೀ ಪ್ರೊಡಕ್ಷನ್ ಮಾತ್ರ ಅಲ್ಲ, ಸಾಮಾಜಿಕ ಕಳಕಳಿ ಉಳ್ಳಂತಹ ಹಲವಾರು ಕಾರ್ಯಕ್ರಮಗಳನ್ನು ಸಹ ನಾವು ಹಮ್ಮಿಕೊಳ್ತಾ ಇದ್ದೀವಿ. ಸಮಾಜದ ಏಳಿಗೆಗಾಗಿ ಸಹ ವಿಐಎಸ್ಎಲ್ನ ಆಡಳಿತ ಮಂಡಳಿ, ಕಾರ್ಮಿಕರು ಹಾಗೂ ಗುತ್ತಿಗೆ ಕಾರ್ಮಿಕರು ಸಹ ಸಾಥ್ ನೀಡ್ತಾ ಇದ್ದಾರೆ. ಹಾಗೂ ಬೆಳವಣಿಗೆಗೆ ಅವರ ಶ್ರಮ ಹಾಗೂ ಸಮಯವನ್ನು ಸಹ ವಿನಿಯೋಗಿಸ್ತಿದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದಿದೆ ಪ್ರವೀಣ್ ಕುಮಾರ್, ನಾವೆಲ್ಲರೂ ಕೂಡ ವಿಐಎಸ್ಎಲ್ ಅಂತ ಹೇಳಿಬಿಡ್ತೀವಿ. ಹಾಗಿದ್ರೆ ವಿಐಎಸ್ಎಲ್ನಲ್ಲಿ ಏನು ನಡೆಯುತ್ತೆ? ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ಮೊದಲು ಪೂರ್ಣ ಪ್ರಮಾಣವಾದ ಒಂದು ಕಬ್ಬಿಣ ಕಾರ್ಖಾನೆ ಆಗಿತ್ತು. ಆಗ ಕಬ್ಬಿಣದ ಅದಿರಿನಿಂದ ಹಿಡಿದು ಫಿನಿಶ್ಡ್ ಪ್ರಾಡಕ್ಟ್ಸ್ ಅಂತ ಏನು ಹೇಳ್ತೀವಿ ಅದ್ರವರೆಗೆ ಆಗ್ತಿತ್ತು. ಆದರೆ ಭದ್ರಾ ವೈಲ್ಡ್ ಲೈಫ್ ರಿಸರ್ವ್ ಘೋಷಣೆ ಆದ ನಂತರ ಕುದ್ರೆಮುಖ್ ಐರನ್ ಓರ್ ಕಂಪನಿ ಸಮೇತ ವಿಐಎಸ್ಎಲ್ಲಲ್ಲೂ ಸಹ ಅದಿರಿನ ಕೊರತೆ ಉಂಟಾಗಿ 2017ರಿಂದ ಬ್ಲಾಸ್ಟ್ ಫರ್ನೆಸ್ ನಮ್ಮದು ಕಾರ್ಯನಿರ್ವಹಿಸ್ತಾ ಇಲ್ಲ. ಆದರೆ ನಾವು ಬೇರೆ ನಮ್ಮ ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್ ಭಾರತೀಯ ಉಕ್ಕು ಪ್ರಾಧಿಕಾರದ ಅಂಗಸಂಸ್ಥೆಗಳಿಂದ ಇಂಟರ್ಮೀಡಿಯೇಟ್ ಪ್ರಾಡಕ್ಟ್ಸ್ ತಗೊಂಡು ಅದನ್ನು ಫಿನಿಶ್ ಪ್ರಾಡಕ್ಟ್ಸ್ ಮಾಡ್ತಿದ್ವಿ. ನಮ್ಮಲ್ಲಿ ಹಲವಾರು ವಿಭಾಗಗಳು ಈಗಲೂ ಸಹ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಉದಾಹರಣೆಗೆ ಪ್ರೈಮರಿ ಮಿಲ್ಲು, ಬಾರ್ ಮಿಲ್ಲು, ಹೀಟ್ ಟ್ರೀಟ್ಮೆಂಟ್ ಶಾಪು, ಫಿನಿಶಿಂಗ್ ಶಾಪು, ಫೋರ್ಸ್ ಪ್ಲ್ಯಾಂಟು, ಮೆಷಿನ್ ಶಾಪು, ಸ್ಟ್ರಕ್ಚರಲ್ ಶಾಪು ಹಾಗೂ ಇದಕ್ಕೆ ಸಂಬಂಧಪಟ್ಟಂಥ ಅಲೈಡ್ ಡಿಪಾರ್ಟ್ಮೆಂಟ್ಸ್ ಅಥವಾ ಯುಟಿಲಿಟೀಸ್ ಅಂತ ಏನು ಹೇಳ್ತೀವಿ, ಗ್ಯಾಸ್ ಆ್ಯಂಡ್ ಫ್ಯೂಯಲ್ಸು, ವಾಟರ್ ಸಪ್ಲೈ, ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟು, ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟು, ಸ್ಟೋರ್ಸು, ನಮ್ಮ ಹಾಸ್ಪಿಟಲ್ ಇದೆ, ಗೆಸ್ಟ್ ಹೌಸ್ ಇದೆ, ಟೌನ್ ಅಡ್ಮಿನಿಸ್ಟ್ರೇಷನ್ ಇದೆ. ಈ ಥರ ಎಲ್ಲ ವಿಭಾಗಗಳು ಸಹ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಇಲ್ಲೇ ಪ್ರವೀಣ್ ಕುಮಾರ್ ಅವರೇ, ನಮಗೆ ಹೊರಗಿನಿಂದ ನೋಡುವಂತಹ ಸಂದರ್ಭದಲ್ಲಿ ವಿಐಎಸ್ಎಲ್ ನಮಗೆ ಕಾಂಪೌಂಡ್ ಅಷ್ಟೇ ಕಾಣುತ್ತೆ. ಈಗ ಆ ರೋಡ್ನಲ್ಲಿ ಬರ್ತಾ ಇರಬೇಕಿದ್ರೆ ಒಳಗಡೆ ಏನಿದೆ ಅನ್ನೋದು ಯಾವುದೋ ಸಾಮಾನ್ಯ ಜನರಿಗೆ ಗೊತ್ತಾಗೋದಿಲ್ಲ. ಅಂಥ ಸಂದರ್ಭದಲ್ಲಿ ನಮ್ಮ ಕೇಳಿದ್ರಿಗೆ ಹೇಳೋಣ, ಈಗ ನೀವು ಫೈನಲ್ ಪ್ರಾಡಕ್ಟ್, ಫಿನಿಶ್ ಪ್ರಾಡಕ್ಟ್ ಅಂತ ಅಂದರೆ ಇದು ಏನು ಅನ್ನೋದ್ರ ಒಂದು ಸಣ್ಣ ಪರಿಚಯವನ್ನು ಹೇಳೋದಕ್ಕೆ ಸಾಧ್ಯ ಇದೆಯಾ? ನಾನು ಸಾಮಾನ್ಯ ಜನರ ಭಾಷೆಗೆ ಬಂದುಬಿಡ್ತೀನಿ. ಉದಾಹರಣೆಗೆ ನಾವು ಮೊದಲು ಗೋಧಿ ತಂದುಬಿಟ್ಟು ಅದನ್ನು ಹಿಟ್ಟು ಮಾಡಿಬಿಟ್ಟು ಆ ಹಿಟ್ಟನ್ನು ಕಲಸಿ ಚಪಾತಿ ಮಾಡೋದು, ಇಲ್ಲ ಚಕ್ಕುಲಿ ಮಾಡೋದು, ಕೋಡ್ಬಳೆ ಮಾಡೋದು, ಈ ಥರ ಮಾಡುವ ಫುಲ್ ಪ್ರಕ್ರಿಯೆಯನ್ನು ನಾವು ಮಾಡ್ತಾಯಿದ್ವಿ. ಆದರೆ ಈಗೇನು ಮಾಡ್ತಿದ್ದೀವಿ, ನಮಗೆ ಗೋಧಿನೂ ಸಿಗ್ತಿಲ್ಲ ಹಾಗೂ ಹಿಟ್ಟು ಮಾಡೋಕ್ಕಾಗ್ತಿಲ್ಲ. ಹಾಗಾಗಿ ಕಲಸಿದ್ದ ಹಿಟ್ಟನ್ನು ಬೇರೆ ಕಡೆಯಿಂದ ತರಿಸ್ಬಿಟ್ಟು ಚಕ್ಕುಲಿನೋ ಕೋಡ್ಬಳೆನೋ ಮಾಡುವ ಹಾಗೆ ಫಿನಿಶ್ ಪ್ರಾಡಕ್ಟ್ಸನ್ನು ಬ್ಲೂಮ್ಸು, ಬಿಲೆಟ್ಸು ಅಥವಾ ರೋಲ್ಸ್ ಇರ್ಬೋದು, ಸಿಸ್ಟರ್ ಪ್ಲಾಂಟಿಂಗ್ ಕ್ರೇನ್ ವೀಲ್ಸ್ ಇರ್ಬೋದು,
ಈ ಥರ ಬೇರೆ ಬೇರೆ ಫಿನಿಶ್ ಪ್ರಾಡಕ್ಟ್ಸನ್ನು ನಾವು ತಯಾರು ಮಾಡ್ತಾ ಇದ್ದೀವಿ. ಫಿನಿಶ್ಡ್ ಪ್ರಾಡಕ್ಟು ತಯಾರಾಗುವುದು ಒಂದು ಹಂತ, ತಯಾರಾದ ನಂತರ ಎಲ್ಲಿಗೆ ಹೋಗುತ್ತೆ ಅನ್ನೋದು ಇನ್ನೊಂದು ಹಂತ. ಇದು ಒಂದು ಒಳ್ಳೆ ಪ್ರಶ್ನೆ. ನಮ್ಮ ಸಿಸ್ಟರ್ ಪ್ಲ್ಯಾಂಟ್ಸ್ ಇದೆ. ಸಿಸ್ಟರ್ ಪ್ಲ್ಯಾಂಟ್ಸ್ ಅಂದರೆ ನಮ್ಮ ಭಾರತೀಯ ಉಕ್ಕು ಪ್ರಾಧಿಕಾರದ ಸಂಸ್ಥೆಗಳಾದ ದುರ್ಗಾಪುರ್ನಲ್ಲಿ ಅಲಾಯ್ ಸ್ಟೀಲ್ ಪ್ಲ್ಯಾಂಟು ಮತ್ತು ದುರ್ಗಾಪುರ್ ಸ್ಟೀಲ್ ಪ್ಲ್ಯಾಂಟ್ ಅಂತಿದೆ. ಬರ್ನ್ಪುರ್ನಲ್ಲಿ ISP ಅಂತ ಇದೆ. ರೂರ್ಕೆಲಾದಲ್ಲಿ ರೂರ್ಕೆಲಾ ಸ್ಟೀಲ್ ಪ್ಲ್ಯಾಂಟ್ ಇದೆ. ಬಿಲೈ ಛತ್ತೀಸ್ಗಢನ ಬಿಲ್ಲೆಯಲ್ಲಿ ಬಿಲೈ ಸ್ಟೀಲ್ ಪ್ಲ್ಯಾಂಟ್ ಇದೆ. ಹಾಗೆ ಜಾರ್ಖಂಡಲ್ಲಿ ನಮ್ಮ ಬೊಕಾರೋ ಸ್ಟೀಲ್ ಪ್ಲ್ಯಾಂಟ್ ಇದೆ. ಅಲ್ಲದೆ ಸೇಲಮಲ್ಲೂ ಸಹ ನಮ್ಮದೊಂದು ಯೂನಿಟ್ ಇದೆ. ಇಲ್ಲಿಗೆ ಬೇಕಾದಂಥ ಕ್ರೇನ್ ವೀಲ್ ಇರ್ಬೋದು, ರೋಲ್ಸ್ ಇರ್ಬೋದು, ಈ ಥರದ್ದು ಅವ್ರಿಗೆ ಬೇಕಾಗಿದ್ದಕ್ಕೆ ಏನು ಅವಶ್ಯಕತೆ ಇದೆಯೋ ಅದನ್ನು ಮಾಡೋದು. ನಮ್ಮ ಸ್ಟ್ರಕ್ಚರಲ್ ಶಾಪಲ್ಲೂ ಸಹ ಕೆಲವು ಮಾರ್ಪಾಡು ಮಾಡಿದಂಥ ಒಂದು ಪರಿಕರಗಳನ್ನು ತಯಾರಿಸ್ಕೊಡ್ತೀವಿ. ಅದ್ರ ಜೊತೆಗೆ ಡಿಫೆನ್ಸ್ ಪ್ರಾಡಕ್ಟ್ಸ್ ಇರ್ಬೋದು, ಆಟೋಮೊಬೈಲ್ ಇಂಡಸ್ಟ್ರೀಸ್ ಇರ್ಬೋದು, ಅವಶ್ಯಕತೆಯ ಆಧಾರದ ಮೇಲೆ ನಮ್ಮ ಪ್ರಾಡಕ್ಟ್ಸನ್ನು ಸಹ ನಾವು ಕೊಡ್ತಾ ಇದ್ದೀವಿ. ನೀವು ಇಷ್ಟೆಲ್ಲ ಪ್ರಾಡಕ್ಟನ್ನು ಮಾಡ್ತಿದ್ದೀರಿ ಅಂತ ಅಂದ್ಬಿಟ್ರಿ ಪ್ರವೀಣ್ ಕುಮಾರ್ ಅವರೇ. ಇಲ್ಲಿ ನಮ್ಮ ಕೇಳೋರಿಗೆ ಇನ್ನೊಂದನ್ನು ಹೇಳೋಣ. ಇಷ್ಟೆಲ್ಲ ಮಾಡೋದಕ್ಕೆ ಒಂದು ಜಾಗ ಬೇಕೇ ಬೇಕು. ಸಾಮಾನ್ಯವಾಗಿ ಸಣ್ಣ ಪುಟ್ಟ ಜಾಗದಲ್ಲಿ ಇದನ್ನು ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಹಾಗೆ ನಮ್ಮ VISL ಒಂದು ಫ್ಯಾಕ್ಟ್ರಿ ಎಷ್ಟು ವಿಸ್ತೀರ್ಣವನ್ನು ಹೊಂದಿದಂತಹ ಒಂದು ಪ್ರದೇಶ. VISL ನಗರ ಮತ್ತು ಫ್ಯಾಕ್ಟ್ರಿ ಎರಡೂ ಸೇರಿ 1661 ಎಕರೆ ಜಮೀನನ್ನು ಹೊಂದಿದ್ದು, ಅದರಲ್ಲಿ 532 ಎಕರೆ ಕಂಪನಿಯನ್ನು ಅದರಲ್ಲಿ ಆವರಿಸಿದೆ. ಸೊ ಇದು ಕಂಪನಿ ಮತ್ತು VISL ಟೌನ್ಶಿಪ್ನ ವಿಸ್ತೀರ್ಣ. ಸೊ ಇದಲ್ಲದೆ ನೀವೊಂದು ಮಾತು ಕೇಳಿರ ಒಳಗಡೆ ಏನಾಗ್ತಿದೆ ನೋಡೋದು ಹೇಗೆ ಅಂತ ಹೇಳಿ, ನಾವು ವಿಸಿಟರ್ಸ್ಗೆ ಅಂದರೆ ಯಾರು ನೋಡ್ಲಿಕ್ಕೆ ಇಷ್ಟಪಡ್ತಾರೋ 12 ವರ್ಷ ಮೇಲ್ಪಟ್ಟವರು 60 ವರ್ಷ ಒಳಗಿನವ್ರಿಗೆ ಅವಕಾಶನ ಪ್ರೊಡಕ್ಷನ್ ಇದ್ದಾಗ ನಾವು ಶನಿವಾರ ಸಾಮಾನ್ಯವಾಗಿ ಮೊದಲೇ ತಿಳಿಸಿದ್ರೆ ಅದಕ್ಕೊಂದು ವ್ಯವಸ್ಥೆ ಮಾಡ್ತೀವಿ. ಅವ್ರ ಜೊತೆ ನಮ್ಮ ಸೆಕ್ಯೂರಿಟಿ ಗಾರ್ಡ್ ಒಬ್ಬರನ್ನು ಕಳಿಸಿ ಎಲ್ಲ ಸುರಕ್ಷತಾ ಸಾಧನಗಳನ್ನು ಕೊಟ್ಟು ಸುರಕ್ಷಿತವಾಗಿ ಎಲ್ಲ ಪ್ಲ್ಯಾಂಟ್ ವಿಸಿಟ್ ಮಾಡಲಿಕ್ಕೂ ಅವಕಾಶ ಮಾಡ್ತೀವಿ. ಆದರೆ ಅದಕ್ಕೆ ನಮ್ಮ ಸೆಕ್ಯೂರಿಟಿ ವಿಭಾಗದಲ್ಲಿ ಅವರು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಮೊದಲೇ ತಿಳಿಸಿದ್ರೆ ಅದಕ್ಕೆ ವ್ಯವಸ್ಥೆ ಮಾಡ್ಬೋದು. ಎಲ್ಲ ಯಾಕೆಂತಂದರೆ ನಮ್ಮ ಭದ್ರಾವತಿ ಅಥವಾ ಶಿವಮೊಗ್ಗದಂಥ ಒಂದು ಪ್ರದೇಶವನ್ನು ತಗೊಂಡ್ರೆ ದೊಡ್ಡ ದೊಡ್ಡ ಇಂಡಸ್ಟ್ರಿಗಳನ್ನು ಇಲ್ಲಿ ನೋಡುವುದು ಬಹಳ ಕಷ್ಟ ಸಾಧ್ಯ. ಅಂಥ ಸಂದರ್ಭದಲ್ಲಿ ನಮ್ಮ ಒಂದು ಕಂಪನಿ ಅಥವಾ ಒಂದು ಫ್ಯಾಕ್ಟ್ರಿ ಇಲ್ಲಿ ರನ್ ಆಗ್ತಿದೆ ಅಂತಂದರೆ ನೋಡುವಂತಹ ಕುತೂಹಲ. ಹೌದು. ಅದರಲ್ಲಿಯೂ ವಿಶೇಷವಾಗಿ ಈ ಹೈಸ್ಕೂಲು ಮತ್ತು ಕಾಲೇಜ್ ಸ್ಟೂಡೆಂಟ್ಸ್ಗಳಿಗೆ ತಿಳಿಸ್ಕೊಡೋದು ಕೂಡ ಅಷ್ಟೇ ಒಂದು ಬಹಳ ಪ್ರಮುಖವಾದಂಥ ಅಂಶ ಆಗಿರೋದ್ರಿಂದ ಅವರು ಏನು ಮಾಡಿದ್ರೆ ನಿಮ್ಮ ಒಂದು ಫ್ಯಾಕ್ಟ್ರಿಯನ್ನು ನೋಡೋದಕ್ಕೆ ಸಾಧ್ಯ. VISL ವತಿಯಿಂದ ಒಂದು ಇತ್ತೀಚೆಗೆ ಹೊಸದಾಗಿ ಇಂಡಸ್ಟ್ರಿ ಇನ್ಸ್ಟಿಟ್ಯೂಷನ್ ಇಂಟರಾಕ್ಷನ್ ಅಂತ ಹೇಳಿಬಿಟ್ಟು ನಮ್ಮ ಸಂಸ್ಥೆ ಮತ್ತು ವಿದ್ಯಾಭ್ಯಾಸ ನಡೆಸಿರುವ ಶೈಕ್ಷಣಿಕ ಸಂಸ್ಥೆಗಳ ಅವರಿಗೆ ಬೇಕಾದಂಥ ಅವಶ್ಯಕತೆಗಳನ್ನು ಪೂರೈಸಲಿಕ್ಕೆ, ಯಾಕಂದರೆ ಇಂಡಸ್ಟ್ರಿಯಲ್ ಟೂರ್ ಇಸ್ ಎ ಪಾರ್ಟ್ ಆಫ್ ಇದು ಎಲ್ಲ ಪರ್ಟಿಕ್ಯುಲರ್ಲಿ ಇಂಜಿನಿಯರಿಂಗ್ ಸಂಸ್ಥೆಗಳಲ್ಲಿ ಇದು ಒಂದು ಅವಶ್ಯಕತೆ ಇರುತ್ತೆ. ಮ್ಯಾನೇಜ್ಮೆಂಟ್ ಸ್ಟಡೀಸಲ್ಲೂ ಅದೊಂದು ಅವಶ್ಯಕತೆ ಇರುತ್ತೆ. ಅದರಲ್ಲೂ ಎಸ್ಪೆಷಲಿ ಮೆಕ್ಯಾನಿಕಲ್ ಇಂಜಿನಿಯರ್ಸು ಇವರಿಗೆ ಇದನ್ನು ನೋಡಲೇಬೇಕಾದಂಥ ಒಂದು ಸ್ಥಳ ಅಂತಲೂ ನಾವು ಹೇಳಲೇಬೇಕು. ಹೌದು. ಹೈಡ್ರಾಲಿಕ್ ಸಿಸ್ಟಮ್ ಭಾಳ ಚೆನ್ನಾಗಿದೆ. ಹಾಗೂ ನಮ್ಮ ಇನ್ಸ್ಟ್ರುಮೆಂಟೇಷನ್ ಸಿಸ್ಟಮು ಸಹ ನೋಡುವಂಥದ್ದೇ. ಕೆಲವು ವಿಚಾರಗಳು ಹಳೇದಾಗಿದ್ರೂ ಸಹ ಅದರ ಬುನಾದಿಯಲ್ಲೇ ಈಗಿನ ಹೊಸ ಸಿಸ್ಟಮ್ಗಳು ಡೆವಲಪ್ ಆಗಿರೋದ್ರಿಂದ ಕಲೀಲಿಕ್ಕೆ ಭಾಳ ಇದೆ. ಯಾಕಂದರೆ ನಮ್ಮ ಇಲ್ಲಿ ಸುತ್ತಮುತ್ತಲು ಭಾಳಷ್ಟು ITI ಕಾಲೇಜುಗಳಿವೆ, ಡಿಪ್ಲೊಮೊ ಕಾಲೇಜುಗಳಿವೆ, ಎಂಜಿನಿಯರಿಂಗ್ ಕಾಲೇಜುಗಳಿವೆ. ಈ ಎಲ್ಲ ವಿದ್ಯಾರ್ಥಿಗಳು ಕೂಡ ಇಲ್ಲಿಯೇ ಹತ್ತಿರದಲ್ಲಿರತಕ್ಕಂಥ ಒಂದು ಫ್ಯಾಕ್ಟ್ರಿ, ಅದರಲ್ಲೂ ಕೂಡ ನಾವು ಬಹಳ ಫೇಮಸ್ 100 ವರ್ಷಗಳನ್ನು ಪೂರೈಸಿದಂತಹ ಒಂದು ಫ್ಯಾಕ್ಟ್ರಿ, ಹೆಮ್ಮೆಯಿಂದ ಹೇಳಬೇಕಾದಂಥದ್ದು ನೋಡೋದಕ್ಕೆ ಅವಕಾಶ ಸಿಗುತ್ತೆ ಅಂತಂದರೆ. ಕಳೆದ 20 ದಿನದಲ್ಲೇ 2 ಇಂಜಿನಿಯರಿಂಗ್ ಕಾಲೇಜಿನ ವಿದ್ಯಾರ್ಥಿಗಳು ನಮ್ಮ ಪ್ಲಾಂಟ್ ವಿಸಿಟ್ ಮಾಡ್ಕೊಂಡು ಹೋಗಿದ್ದಾರೆ. ಒಂದು ಟೀಮ್ ನಿಮಗೆ T. ಜಾನ್ಸ್ ಕಾಲೇಜು ಬೆಂಗಳೂರಿಂದ ಬಂದಿದ್ದರೆ, ಇನ್ನೊಂದು ಕೊಲ್ಲಾಪುರದಿಂದ ಬಂದಿದ್ದರು. ಅವರು ಸಹ ನಮ್ಮ ಪ್ಲಾಂಟ್ ವಿಸಿಟ್ ಮಾಡಿಬಿಟ್ಟು ಹೋಗಿದ್ದಾರೆ. ಇಲ್ಲಿ ನಾನು ಹೇಳೋದು ಪ್ರವೀಣ್ ಕುಮಾರ್ ಅವರೇ, ಹಿತ್ತಲ ಗಿಡ ಮದ್ದಲ್ಲ. ಈಗ ನೀವು ಹೇಳ್ತಾ ಇರೋದನ್ನು ನೋಡಿದ್ರೆ ಕೊಲ್ಲಾಪುರದಿಂದ ಬಂದರು ಅಂತ ಹೇಳ್ತೀರಿ, ಬೆಂಗಳೂರಿಂದ ಬಂದರು ಅಂತ ಹೇಳ್ತೀರಿ. ನಮ್ಮ ಸುತ್ತಮುತ್ತಲೂ ಇರುವಂಥವರೇ ಯಾಕೆ ಇದರ ಬಗ್ಗೆ ಯೋಚನೆ ಮಾಡ್ತಿಲ್ಲ ಆಗಿದ್ರೆ? ಯಾವಾಗಾದ್ರೂ ನೋಡ್ಬೋದು ಅಂತ ಹೇಳ್ಬಿಟ್ಟು ಯಾವಾಗಲೂ ನೋಡಲ್ಲ. ಈ ಒಂದು ಪರಿಕಲ್ಪನೆ ಸಾಮಾನ್ಯ ಜನರಲ್ಲಿದೆ. ಯಾವಾಗಾದ್ರೂ ನೋಡ್ಬೋದು, ಮನೆ ಪಕ್ಕದಲ್ಲಿ ಇದೆಯಲ್ಲ ಅಂತ ಹೇಳೋ ಒಂದು ಭಾವನೆ ಇರುತ್ತೆ. ಈ ನಿಟ್ಟಿನಲ್ಲಿ ಇನ್ನೊಂದು ಅಂಶವನ್ನು ನಾನು ನಿಮಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಸರ್ ಎಂ ವಿಶ್ವೇಶ್ವರಯ್ಯನವರು ಇಲ್ಲಿ ಆಡಳಿತ ನಡೆಸಿದ ಸಂದರ್ಭದಲ್ಲಿ 1923ರಿಂದ 1929ರವರೆಗೆ ಅವರು ವಾಸ ಮಾಡಿದ ಮನೆಯನ್ನು ಚೇರ್ಮನ್ಸ್ ಬಂಗಲೋ ಅಂತ ಮಾಡಿ ಈಗ ಸರ್ ಎಂ ವಿಶ್ವೇಶ್ವರಯ್ಯ ಮ್ಯೂಸಿಯಂ ಅಂತ ನಮ್ಮ VISL ಅತಿಥಿ ಗೃಹ ಗೆಸ್ಟ್ ಹೌಸ್ ಆವರಣದಲ್ಲೇ ಮಾಡಿದ್ದೀವಿ. ಯಾರಿಗಾದ್ರೂ ಅದನ್ನು ನೋಡಬೇಕು ಅಂತ ಹೇಳುವ ಇಂಟ್ರೆಸ್ಟ್ ಇದ್ದರೆ ಭಾನುವಾರ ಮತ್ತು ರಜಾ ದಿನ ಹೊರತುಪಡಿಸ್ಬಿಟ್ಟು ನಮ್ಮ ಸೆಕ್ಯೂರಿಟಿ 24 hours ನಂಬರ್ ಇದೆ.
948082980808 9480829 ಇದು ಸೆಕ್ಯೂರಿಟಿ 24 ಅವರ್ಸ್ ನಂಬರ್. ಅವರಿಗೆ ಹೇಳಿದರೆ ಅಲ್ಲಿರುವ ಗಾರ್ಡ್ ಹತ್ರ ಅದನ್ನು ತೋರಿಸ್ಲಿಕ್ಕೆ ವ್ಯವಸ್ಥೆ ಮಾಡಿಸ್ತಾರೆ. ಇದು ಅವರು ಉಪಯೋಗಿಸಿದಂಥ ಟೇಬಲ್ ಇರ್ಬೋದು, ಚೇರ್ ಇರ್ಬೋದು, ಡೈನಿಂಗ್ ಟೇಬಲ್ ಅಥವಾ ಮೀಟಿಂಗ್ ಟೇಬಲ್ ಇರ್ಬೋದು, ಅವರಿಗೆ ಬಂದಂಥ ಪ್ರಶಸ್ತಿಗಳ ವಿವರಗಳಿರ್ಬೋದು. ಇದು ಮತ್ತು ಭದ್ರಾವತಿಯ ಸುತ್ತಮುತ್ತಲಿನ ಕೆಲವು ಬಿಲ್ಡಿಂಗ್ ಅವರು ಸ್ಥಾಪಿಸಿದ್ದು ಅಥವಾ ಅವರ ಕಾರಣದಿಂದ ಸ್ಥಾಪಿತಗೊಂಡಂಥ ಕೆಲವು ಕಚೇರಿಗಳಿರ್ಬೋದು, ಅದ್ರ ಫೋಟೋ ಸಹ ಅಲ್ಲಿ ವ್ಯವಸ್ಥಿತವಾಗಿ ನಾವು ತೋರಿಸ್ಲಿಕ್ಕೆ ವ್ಯವಸ್ಥೆ ಮಾಡಿದ್ದೀವಿ. ಅದ್ರ ಜೊತೆಗೆ VSL ಸಂಸ್ಥೆಯ ಒಂದು ಮಾದರಿ ವರ್ಕಿಂಗ್ ಮಾಡೆಲ್ ಅಲ್ಲ, ಡಿಸ್ಪ್ಲೇ ಮಾಡೆಲನ್ನು ಸಹ ನಾವು ನೋಡಲಿಕ್ಕೆ ಇಟ್ಟಿದ್ದೀವಿ. ಇದು ಜನರಿಗೆ ಒಂದು ಶೈಕ್ಷಣಿಕ ರೀತಿಯಲ್ಲಿ ಅವರಿಗೆ ಸದುಪಯೋಗ ಆಗ್ಬೋದು ಅಂತ ಹೇಳೋ ನಮ್ಮ ಪರಿಕಲ್ಪನೆ. ಇಷ್ಟೆಲ್ಲ ಕೇಳಿದ ಮೇಲೆ ನೀವು ಬರ್ಬೋದು ಅಂತಂದ್ರೆ, ನಾನು ಬರಬೇಕು ಅಥವಾ ಒಂದು ಸಂಸ್ಥೆಯವರು ಬರಬೇಕು ಅಂತಂದರೆ ಪರ್ಮಿಷನ್ ತಗೊಳ್ಳೋದು ಒಂದು ಹಂತ. ಎಂಟ್ರಿ ಫೀಸ್ ಏನಾದರೂ ಇರುತ್ತಾ? ಎಂಟ್ರಿ ಫೀಸ್ ಇಲ್ಲ, ಆದರೆ ಒಳಗಡೆ ಒಂದು ಕಂಪ್ಲೀಟ್ ಸರ್ಕಲ್ ಮಾಡಲಿಕ್ಕೆ ಒಂದು 5 ಕಿಲೋಮೀಟರ್ ಹೋಗಬೇಕಾಗತ್ತೆ. ಹಾಗಾಗಿ ನಾವು ರಿಕ್ವೆಸ್ಟ್ ಮಾಡೋದಿಷ್ಟೇ, ಬರುವವರು ವೆಹಿಕಲಲ್ಲಿ ಬಂದರೆ ಅನುಕೂಲ. ವೆಹಿಕಲ್ ಬರುವಾಗ ವೆಹಿಕಲ್ ಡ್ರೈವಿಂಗ್ ಲೈಸೆನ್ಸು, ಇದು ನಮ್ಮದು ಪ್ರಾಹಿಬಿಟೆಡ್ ಏರಿಯಾ ಆ್ಯಂಡ್ ಪ್ರೊಟೆಕ್ಟೆಡ್ ಏರಿಯಾ ಬರುತ್ತೆ. ಹಾಗಾಗಿ ಕೆಲವು ದಾಖಲೆಗಳ ಅವಶ್ಯಕತೆ ಇದೆ. ಬರುವವರ ವಿವರ, ಅವ್ರ ಆಧಾರ್ ಕಾರ್ಡ್ ನಂಬರು, ಅವ್ರ ಟೆಲಿಫೋನ್, ಅವ್ರ ಡೇಟ್ ಆಫ್ ಬರ್ತು, ಆಮೇಲೆ ಯಾರಾದರೂ ಒಬ್ಬರು ಅದರಲ್ಲಿ ಇವರ ಸುರಕ್ಷತೆ ಮತ್ತು ಅವರ ಜವಾಬ್ದಾರಿ ನಾವೇ ತಗೊಳ್ತೀವಿ ಅಂತ ಹೇಳಿಬಿಟ್ಟು ಒಬ್ಬರು ಯಾರಾದರೂ ಬರೆದು ಕೊಡಬೇಕಾಗತ್ತೆ. ಆಮೇಲೆ ಕೆಲವು ಕಾಯ್ದೆಗಳು, ನಿಯಮಗಳನ್ನು ಏನು ಪಾಲಿಸಬೇಕು ಅಂತ ನಮ್ಮ ಸೆಕ್ಯೂರಿಟಿಯವರು ಮೊದಲೇ ತಿಳಿಸ್ತಾರೆ, ಅದನ್ನು ಪಾಲಿಸಬೇಕಾಗತ್ತೆ. ಸಾರ್ವಜನಿಕರಿಗೂ ಕೂಡ ಇಲ್ಲಿ ಮುಕ್ತ ಅವಕಾಶ ಇದೆಯಾ? ಸಾರ್ವಜನಿಕರು ವ್ಯವಸ್ಥಿತ ರೀತಿಯಲ್ಲಿ ಬಂದರೆ ಇದೆ, ಟೂರಿಸ್ಟ್ ಸ್ಪಾಟ್ ಅಲ್ಲ ಇದು. ಇದು ಕಾರ್ಖಾನೆಯಲ್ಲೂ ಕೆಲವು ನಿಯಮಗಳನ್ನು ಪಾಲಿಸಬೇಕಾಗತ್ತೆ. ಹಾಗಾಗಿ ಆ ನಿಯಮಬದ್ಧವಾಗಿ ಪಾಲಿಸಲಿಕ್ಕೆ ನಮ್ಮ ಸೆಕ್ಯೂರಿಟಿ ಇವರನ್ನು ಕಳಿಸ್ತೀವಿ. ಅಲ್ಲಿ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಆ ಸಂದರ್ಭದಲ್ಲಿ ಸುವ್ಯವಸ್ಥಿತ ರೀತಿಯಲ್ಲಿ ಮಾಡಿದಾಗ ಅಲ್ಲಿ ಯಾವ್ಯಾವ ವಿಭಾಗಕ್ಕೆ ಹೋಗ್ತಾರೋ ಅಲ್ಲಿ ಅದರ ಬಗ್ಗೆ ತಿಳಿಸ್ಲಿಕ್ಕೂ ಸಹ ಹೇಳಲಿಕ್ಕೂ ವ್ಯವಸ್ಥೆ ಮಾಡಿರ್ತಾರೆ. ಇದಲ್ಲದೆ ಜನ ಗುಂಪಲ್ಲಿ ಬಂದಿದ್ರೆ ನಾವು ನಮ್ಮ HRL&D ಅಂದರೆ ಲರ್ನಿಂಗ್ ಆ್ಯಂಡ್ ಡೆವಲಪ್ಮೆಂಟ್ ಅಂತ ವಿಭಾಗ ಇದೆ. ಅಲ್ಲಿ VSL ಮೊದಲು ಯಾವ ರೀತಿ ನಡೀತಿತ್ತು ಮತ್ತು ಇವಾಗಿನ ಕೆಲವೆಲ್ಲ ವಿಭಾಗಗಳ ಕಾರ್ಯಗಳ ಬಗ್ಗೆ ವಿಡಿಯೋ ಸಹ ನಾವು ತೋರಿಸ್ತೀವಿ. ಹಾಗಾಗಿ ಒಂದು ಸಂಪೂರ್ಣ ಕಲ್ಪನೆ ಬರುತ್ತೆ. ಕಾರ್ಖಾನೆ ಅಂದರೆ ಏನು, ಕಾರ್ಖಾನೆಯಲ್ಲಿ ಏನು ನಡೆಯುತ್ತೆ, ಯಾವ ಥರ ಉತ್ಪಾದನಾ ಈ ಪ್ರಕ್ರಿಯೆ ಇದೆ, ಅದು ನಡೆಯುತ್ತೆ ಅಂತ ಹೇಳೋದು ಗೊತ್ತಾಗುತ್ತೆ. ಗೇಟಲ್ಲಿ ಬಂದ್ಬಿಟ್ಟು ನಾವು ಒಳಗೆ ಬರ್ತೀವಿ ಅಂತ ಹೇಳಿದ್ರೆ ನೇರವಾಗಿ ಇವತ್ತು ಸಂಜೆ ಬರ್ತೀನಿ ನಾನು ಅಂತ ಇವಾಗ ಕೊಟ್ಟರೆ ಆಗೋದಿಲ್ಲ, ಆಗಲ್ಲ. ಯಾಕಂದರೆ ಎಲ್ಲದರಲ್ಲೂ ಪ್ಲಾನಿಂಗ್ ಇದೆ, ಎಲ್ಲ ವಿಭಾಗದವ್ರಿಗೂ ತಿಳಿಸ್ಬೇಕಾಗತ್ತೆ. ಅಲ್ಲದೆ ಪ್ಲಾಂಟ್ ಪ್ರೊಡಕ್ಷನ್ ಇದ್ದಾಗ, ಪ್ರಕ್ರಿಯೆಗಳು ಸರಿಯಾಗಿದ್ದಾಗ ಮಾತ್ರ ಈ ವ್ಯವಸ್ಥೆಯನ್ನು ಮಾಡ್ತೀವಿ. ಅದ್ರ ಬಗ್ಗೆ ಮೊದಲೇ ನಮ್ಮ ಸಾರ್ವಜನಿಕ ಸಂಪರ್ಕ ವಿಭಾಗದಲ್ಲಿ ತಿಳಿಸಿದ್ರೆ ಅದಕ್ಕೆ ವ್ಯವಸ್ಥೆ ಮಾಡ್ಬೋದು. ಪಾರ್ಕ್ ಇದೆ, ಸ್ಟೇಡಿಯಂ ಇದೆ, ಅಲ್ಲದೆ ಅದಕ್ಕಿಂತ ಹೆಚ್ಚಾಗಿ ಒಳ್ಳೆಯ ಮರಗಳಿದೆ, ಹಸಿರು ಇನ್ನೂ ಉಳಿಸ್ಕೊಂಡಿದ್ದೀವಿ. ನಮ್ಮ VSL ಒಳಗಡೆ ಬಂದವರು ಕಾಡಿನೊಳಗೆ ಬಂದಿದ್ದೀವಿ ಅಂತಾರೆ. ಒಂದು ಸಮಯದಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಯಾವುದೋ ಚಿರತೆ ಬಂದಿದೆ ಅಂತ ಹಿಡಿಲಿಕ್ಕೆ ಬಂದವರು, ಸರ್ ಇಲ್ಲಿ ಇಷ್ಟು ಕಾಡಿದೆ, ನಮ್ಮ ಕಾಡಲ್ಲೂ ಕಾಡಿಲ್ಲ ಇಷ್ಟು ಅಂತ ಹೇಳಿದ್ದು ಒಂದು ನೆನಪಾಗ್ತಿದೆ. ಸೊ ಆದರೆ ವಾಕಿಂಗ್ ಪಾತ್ ಜೊತೆ ನಮ್ಮಲ್ಲಿ ಸ್ಟೇಡಿಯಮಲ್ಲಿ ದಿನಕ್ಕೊಂದು ಸುಮಾರು 100-200 ಜನ ಬಂದು ವಾಕಿಂಗ್ ಮಾಡೋದಿರ್ಬೋದು, ಇಲ್ಲ ಕ್ರೀಡೆಯಲ್ಲಿ ಕಬಡ್ಡಿ ಆಡೋದು, ಬ್ಯಾಡ್ಮಿಂಟನ್ ಆಡೋದು, ಇಲ್ಲ ಈಗ ಹ್ಯಾಂಡ್ಬಾಲ್ ಆಡ್ತಾರೆ, ಕ್ರಿಕೆಟ್ ಆಡ್ತಾರೆ. ಆಮೇಲೆ ಇನ್ನೊಂದು ಮುಖ್ಯ ಅಂಶ ಅಂದರೆ VSL ವತಿಯಿಂದ ಈ ಸರ್ಕಾರಿ ಶಾಲೆಗಳ ಮಕ್ಕಳ ಕೆಲವು ಕ್ರೀಡೋತ್ಸವ, ಅವ್ರ ವಲಯ ಕ್ರೀಡೆ ಇರ್ಬೋದು ಅಥವಾ ಜಿಲ್ಲಾ ಮಟ್ಟದ ಕ್ರೀಡೆ, ತಾಲೂಕು ಮಟ್ಟದ ಕ್ರೀಡೆ ನಡೆಸಬೇಕಾದ್ರೆ ಆ VSL ಗ್ರೌಂಡನ್ನು ಏನಿದೆ, ಆ ಸ್ಟೇಡಿಯಮನ್ನು ನಾವೊಂದು ನಾಮಿನಲ್ ಅಮೌಂಟಲ್ಲಿ ಅದನ್ನು ಕೊಡೋ ಒಂದು ವ್ಯವಸ್ಥೆಯನ್ನು VSL ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ದೀವಿ. ಹಾಗೆಯೇ ರಂಗಮಂದಿರವನ್ನು ಕೂಡ ನೋಡ್ತೀವಿ ನಾವು ದಾರಿಲಿ ಹೋಗುವಾಗ. ಶಾರದಾ ರಂಗಮಂದಿರ ಅಂತಿದೆ. ಆ ಶಾರದಾ ರಂಗಮಂದಿರವನ್ನು ನಾವು ಅದು ಹಿಂದೆ ನಾಟಕ ನಡೆಸಲಿಕ್ಕೆ ಭದ್ರಾವತಿಯಲ್ಲಿ ಅದು ಭಾಳ ಕೇಂದ್ರ ಬಿಂದು ಆಗಿತ್ತು ಒಂದಾನೊಂದು ಕಾಲದಲ್ಲಿ. ಅದು ಸಹ ಅದರ ಅವಶ್ಯಕತೆ ಇದ್ದರೆ ನಮ್ಮ ಟೌನ್ ವಿಭಾಗದವ್ರನ್ನ ಭೇಟಿ ಮಾಡಿದರೆ ಬಾಡಿಗೆಗೆ ಅದು ಸಿಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಂದರೆ ಈ ರೀತಿಯ ಎಲ್ಲ ರೀತಿಯ ವಿಭಾಗಗಳಲ್ಲೂ ಕೂಡ ವಿವಿಧ ರೀತಿಯ ಸೇವಾ ಸೌಲಭ್ಯಗಳನ್ನು ಸಾರ್ವಜನಿಕರಿಗೆ ಒದಗಿಸ್ತಾ ಇರುವಂತಹ ಸಂಸ್ಥೆ VISL. ಇದು ನಮ್ಮ ಎಲ್ಲ ಭದ್ರಾವತಿಯ ಪ್ರೈಡ್ ಅಂತ ನಾನು ಆರಂಭದಲ್ಲಿ ಹೇಳಿದ ಹಾಗೇ ಪ್ರತಿಯೊಬ್ಬರೂ ಕೂಡ ನೆನಪಿಟ್ಕೋಬೇಕು, 1 ಶತಮಾನವನ್ನು ದಾಟಿದಂತಹ ಸಂಸ್ಥೆ. ಅದರಲ್ಲೂ ಕೂಡ ನನ್ನ ಒಂದು ಅರಿವಿಗಿದ್ದಾಗಲೇ ಫಸ್ಟ್ ಸ್ಟೀಲ್ ಪ್ಲಾಂಟೇಶನ್ ಇಂಡಿಯಾದಲ್ಲಿ ಅಂತ ಕಾಣುತ್ತೆ. ವೆಸ್ಟ್ ಬೆಂಗಾಲಲ್ಲಿ ಬೇರೆ ಮೊದಲನೇ ಸ್ಟೀಲ್ ಪ್ಲಾಂಟ್ ಇತ್ತು, ಆದರೆ ಒಂದು ಪಬ್ಲಿಕ್ ಸ್ವಾಮ್ಯದಲ್ಲಿ ಸ್ಥಾಪಿತಗೊಂಡ ಪ್ರಥಮ ಸ್ಟೀಲ್ ಪ್ಲಾಂಟ್ ಅಲ್ಲದೆ ಗೌರ್ಮೆಂಟೇ ಸ್ಥಾಪಿಸಿದ್ದು. ಆಗಿನ ಮೈಸೂರು ರಾಜ್ಯರು ಇದ್ರ ಪ್ರೊಡ್ಯೂಸರ್ ಆಗಿದ್ದರು, ಡೈರೆಕ್ಟರ್ ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯನವರಾಗಿದ್ದರು.
ನಮ್ಮ ಭದ್ರಾವತಿಯ ಈ ಕಾರ್ಖಾನೆಯನ್ನು ಸಾರ್ವಜನಿಕರಿರ್ಬೋದು, ಕಾಲೇಜಿನವರು ನೋಡಬೇಕು ಅಂತಂದರೆ 9480829190 ಈ ನಂಬರ್ಗೆ ಸಂಪರ್ಕ ಮಾಡಿ ನಿಮ್ಮ ಒಂದು ಸಮಯಾವಕಾಶನ ಮಾಡ್ಕೊಂಡು ನೋಡಿಕೊಂಡು ಬನ್ನಿ ಅನ್ನೋ ಒಂದು ಆಶಯದೊಂದಿಗೆ ಪ್ರವೀಣ್ ಕುಮಾರ್ ಅವರೇ, ನಾವು ಈ ಕಾರ್ಖಾನೆಯ ಬಗ್ಗೆ ಇವತ್ತು ತಿಳ್ಕೊಂಡ್ವಿ. ಮುಂದಿನ ವಾರದ ಕಾರ್ಯಕ್ರಮದಲ್ಲಿ ನಾವು ಸಾರ್ವಜನಿಕ ಸೇವೆಯಲ್ಲಿ VISL ಹೇಗಿದೆ ಅನ್ನೋದನ್ನು ತಿಳಿಸೋ ಪ್ರಯತ್ನ ಮಾಡೋಣ. ಮುಂದಿನ ವಾರ ಪುನಃ ಭೇಟಿಯಾಗೋಣ. ನಮಸ್ಕಾರ. ಧನ್ಯವಾದ ಸರ್. ಇದುವರೆಗೆ ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆಯ ಪರಿಚಯ ಕೇಳಿದಿರಿ. ಇದರಲ್ಲಿ ಭಾಗವಹಿಸಿದವರು VISLನ ಜನರಲ್ ಮ್ಯಾನೇಜರ್ ಹಾಗೂ ಮಾನವ ಸಂಪನ್ಮೂಲ ಮತ್ತು ಸಾರ್ವಜನಿಕ ಸಂಪರ್ಕ ಅಧಿಕಾರಿಗಳಾದ ಎಲ್ ಪ್ರವೀಣ್ ಕುಮಾರ್. ಇವರೊಂದಿಗೆ ಭಾಗವಹಿಸಿದವರು ಭದ್ರಾವತಿ ಆಕಾಶವಾಣಿ ಕಾರ್ಯಕ್ರಮ ಮುಖ್ಯಸ್ಥರಾದ SR ಭಟ್.